ಗುರ್ಲಾಪುರ ಕ್ರಾಸ್ನಲ್ಲಿ ರೈತರ ಅಹೋರಾತ್ರಿ ಪ್ರತಿಭಟನೆ ನಡೀತಾ ಇದೆ. 7ನೇ ದಿನದ ಪ್ರತಿಭಟನೆಗೆ ಜಿಲ್ಲೆಯಾದ್ಯಂತ ಬೆಂಬಲ ವ್ಯಕ್ತವಾಗ್ತಾ ಇದೆ. ಬೆಳಗಾವಿ ಸುವರ್ಣ ವಿಧಾನಸೌಧ ಬಳಿಯಲ್ಲಿ ಹೆದ್ದಾರಿಯನ್ನೇ ಬಂದ್ ಮಾಡಿದ್ದಾರೆ ಪ್ರತಿಭಟನಾಕಾರರು. ರಾಷ್ಟ್ರೀಯ ಹೆದ್ದಾರಿ ಬಂದಾಗಿರೋದು ಪ್ರತಿಭಟನೆ ಜೋರಾಗಿ ಸಾಗ್ತಾ ಇದೆ. ಕರವೇ ನಾರಾಯಣಗೌಡ ಬಣದ ಕಡೆಯಿಂದ ಹೆದ್ದಾರಿಯನ್ನು ಬಂದ್ ಮಾಡಿ ಪ್ರತಿಭಟಿಸಲಾಗ್ತಾ ಇದೆ. ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಂದಾಗಿದೆ. ಇಲ್ಲಿ ಕಬ್ಬು ಬೆಳೆಗಾರರ ಬೇಡಿಕೆ ಈಡೇರಿಸಲೇಬೇಕು. ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನು ಕೇಳ್ತಾ ಇದ್ದಾರೋ ಕನಿಷ್ಠ ಬೆಂಬಲ ಬೆಲೆ ಜೊತೆಗೆ ಅದಲ್ಲದೆ ಟನ್ ಕಬ್ಬಿಗೆ ಇದೊಂದು ಕಡೆ ಕನಿಷ್ಠ ಬೆಂಬಲ ಬೆಲೆ ಅನ್ನೋದು ಕಬ್ಬು ಬೆಳೆಗಾರರ ಬಹು ಹಳೆಯ ಬೇಡಿಕೆ. ಅದು ಟನ್ ಕಬ್ಬಿಗೆ 3,500 ರೂಪಾಯಿ ಕೊಟ್ಟುಬಿಡಿ, ಡಿ ಸಿ ಬಂದು 3,200 ರೂಪಾಯಿ ಕೊಡಿಸ್ತೀನಪ್ಪ ಅಂತ ಹೇಳ್ತಾ ಇದ್ದಾರೆ. ಆಗಲ್ಲ ಈಗ ಇವರು 3,200 ರೂಪಾಯಿ ಅಂತ ಇವರು ಹೇಳ್ತಾರೆ. ಇದಾದಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಕಟಾವು ವೆಚ್ಚ ಆನಂತರದಲ್ಲಿ ಸಾಗಣೆ ವೆಚ್ಚ ಇದನ್ನು ಕೂಡ ಮುರ್ಕೊಳ್ತಾರೆ ಅವರು. 700 ರೂಪಾಯಿಂದ 900 ರೂಪಾಯಿ ಮುರ್ಕೊಳ್ತಾರೆ. ನಮಗೇನು ಸಿಗುತ್ತೆ? ಒಂದು ಇಡೀ ಟನ್ನು 1,000 kg ಕಬ್ಬು ಹಾಕ್ಬಿಟ್ಟು ನಾವು 1,000 kg ಕಬ್ಬು ಹಾಕಿ ನಾವು 2,000 ರೂಪಾಯಿ 2,100 ರೂಪಾಯಿ ತೊಗೊಳಕ್ಕಾಗುತ್ತಾ? 1,000 ಕಬ್ಬಿಗೆ 1,000 kg ಕಬ್ಬಿಗೆ ಬರೀ 2,000 ರೂಪಾಯಿಗೆ ನಾವು ಮಾರೋಕ್ಕಾಗುತ್ತಾ ಅದನ್ನು ಅಂತೇಳಿ ಪ್ರಶ್ನೆ ಇದೆ. ಹಾಗಾಗಿ ನಮಗೆ 3,500 ಫಿಕ್ಸ್ ಮಾಡಿಬಿಡಿ. ಬೇರೆ ಮಹಾರಾಷ್ಟ್ರದಲ್ಲೆಲ್ಲ ಕೊಡ್ತಾ ಇದ್ದಾರೆ 3,500 ರೂಪಾಯಿ, ಅದು 3,400 ರೂಪಾಯಿ ಅಂತೂ ಫಿಕ್ಸ್ ಮಾಡಿ ಕೊಡ್ತಾ ಇರ್ತಾರೆ ಅವರು. ಇಲ್ಲಿ ಯಾಕೆ ಈ ಥರ ಆಗ್ತಾ ಇಲ್ಲ? ಸತಾಯಿಸ್ತಾರೆ ನಮಗೆ, ಯಾವಾಗಲೂ ನಮಗೆ ಬಾಕಿ ಬರಬೇಕು ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ. ಇದಕ್ಕೆ ಕರವೇ ನಾರಾಯಣಗೌಡ ಬಣ ಕೂಡ ಇದೀಗ ಕೈ ಜೋಡಿಸ್ತಾ ಇದೆ. ಇದರಲ್ಲಿ ಕಬ್ಬನ್ನ ಬೆಳಿತಾರ. ಆದ್ರ ರಾಜ್ಯ ಸರ್ಕಾರಗಳು ಎಲ್ಲಾ ಬೆಳೆಗಳಿಗೂ ಕೂಡ ಒಂದು ಬೆಂಬಲ ಬೆಲೆ ಅಂತ ಹೇಳಿ ಕೊಡ್ತದ. ಆದ್ರೆ ಇವತ್ತು ಕಬ್ಬು ಬೆಳೆಯೋಕೆ ಒಂದು ಬೆಂಬಲ ಬೆಲೆಯನ್ನ ನಿಗದಿಪಡಿಸಬೇಕಂತ ಹೇಳಿ ಸುಮಾರು ದಿನಗಳ ಕಾಲ ಗುರ್ಲಾಪುರ ಕ್ರಾಸ್ ಒಳಗೆ ಹೋರಾಟ ಮಾಡ್ತಾ ಇದ್ರು. ಯಾಕೆ ರಾಜ್ಯ ಸರ್ಕಾರ ಅವ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಅನ್ನೋದು ಯಕ್ಷ ಪ್ರಶ್ನೆ ನಮಗ ಕಾಡ್ತಾ ಇದೆ. ಹಾಗಾಗಿ ಇವತ್ತು ನಾವು ರೈತ ಹೋರಾಟವನ್ನ ಬೆಂಬಲಿಸಿ ಇಡೀ ರಾಜ್ಯ ಸರ್ಕಾರ ಸರಿಯಾದಂತ ಒಂದು ಕಬ್ಬಿಗೆ ನಾವು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ನಾವು ಇಲ್ಲಿ ಸುವರ್ಣಸೌಧ ಮುಂದುಗಡೆ ಹೆದ್ದಾರಿ ತಡೆಯುವುದ್ರ ಮುಖಾಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಇನ್ನಾದ್ರೂ ಎಚ್ಚೆತ್ತುಕೊಂಡು ವಿಶೇಷವಾದಂತಹ ಪ್ರತಿನಿಧಿಗಳನ್ನ ಗುರ್ಲಾಪುರ ಕ್ರಾಸಿಗೆ ಕರೆಸಿ ಆದಷ್ಟು ಬೇಗ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದೀವಿ. ಹೆದ್ದಾರಿ ತಡಿತೀರಾ? ಹೌದು, ಹೆದ್ದಾರಿಯನ್ನ ತಡೆದು ರಾಜ್ಯ ಸರ್ಕಾರಕ್ಕ ಎಚ್ಚರಿಸುವಂತ ಕೆಲಸ ಮಾಡ್ತಾ ಇದೀವಿ. ಯಾಕಂದ್ರೆ ಇವತ್ತು ರಾಜ್ಯ ಸರ್ಕಾರ ಇಡೀ ತಿಳಿಸ್ಕೊಳ್ಳಿಕ್ಕೆ ಇದೀಗ ಶ್ರೀಧರ್ ಇದ್ದಾರೆ. ಶ್ರೀಧರ್, ಎಲ್ಲಿಗೆ ಬಂತು 7ನೇ ದಿನದ ಪ್ರತಿಭಟನೆ? ಯಾವ ಥರ ಬೆಂಬಲ ಸಿಗ್ತಾ ಇದೆ ಇದಕ್ಕೆ? ಸರ್ಕಾರದ ಸ್ಪಂದನೆ ಹೇಗಿದೆ? ಬೆಳಗಾವಿ ಭಾಗದ ಕಾಂಗ್ರೆಸ್ ಮುಖಂಡರುಗಳು, ಸಚಿವರುಗಳು ಏನು ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಅಂತ? ರಮಾಕಾಂತ್, ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ರೈತರ ಅಹೋರಾತ್ರಿ ಪ್ರತಿಭಟನೆ ಮುಂದುವರೆದಿದೆ ಅಂತ ಹೇಳ್ಬೋದು. ಇವತ್ತು 7ನೇ ದಿನ ಒಂದು ಪ್ರತಿಭಟನೆ ಮುಂದುವರೆದಿರ್ತಕ್ಕಂಥದ್ದು. ಈ ಒಂದು ಹೋರಾಟಕ್ಕೆ ಬಿಜೆಪಿ ನಾಯಕರು ಸಾಥ್ ಕೊಟ್ಟಿದ್ದಾರೆ. ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಅಂದರೆ ಯಾವ ನಾಯಕರು ಕೂಡ ಇಲ್ಲಿ ಸಾಥ್ ಕೊಟ್ಟಿಲ್ಲ. ಜೊತೆಗೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಕುಡ್ಜಿ ಶಾಸಕ ಮಹೇಂದ್ರ ತಮ್ಮಣ್ಣವರು ಒಬ್ಬ ಹೊರತುಪಡಿಸಿದ್ರೆ ಉಳಿದಂತೆ ಎಲ್ಲ ಬಿಜೆಪಿ ನಾಯಕರು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು. ಇನ್ನು ರಾಜ್ಯಾಧ್ಯಕ್ಷ ಚುನಪ್ಪ ಪೂಜಾರಿ ನೇತೃತ್ವದಲ್ಲಿ ನಡೀತಿರ್ತಕ್ಕಂಥ ಹೋರಾಟದ ಮೂಲಕ ರಾಜ್ಯ ಸರ್ಕಾರಕ್ಕೆ ಪ್ರತಿ ಟನ್ಗೆ 3,500 ರೂಪಾಯಿ ದರವನ್ನು ಕೊಡಬೇಕು. ಮಹಾರಾಷ್ಟ್ರದಲ್ಲಿ 3,400 ಮತ್ತು 3,500 ರೂಪಾಯಿ ದರವನ್ನು ಕೊಡ್ತಾ ಇದ್ದಾರೆ. ಅಷ್ಟೇ ಪ್ರಮಾಣದ ದರವನ್ನು ನಮಗೂ ಕೊಡಬೇಕು ಅನ್ನೋಂಥ ಒಂದು ಒತ್ತಾಯವನ್ನು ಈಗ ರೈತರು ಈ ಒಂದು ಹೋರಾಟದ ಮೂಲಕ ಮಾಡ್ತಾ ಇದ್ದಾರೆ. ಈ ಒಂದು ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಒಂದು ಸಾಥ್ ಕೊಟ್ಟಿರ್ತಕ್ಕಂಥದ್ದು. ನಿನ್ನೆಯಿಂದ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ರಾತ್ರಿ ಎಲ್ಲ ರೈತರ ಜೊತೆ ಮಲಗಿದ್ರು. ಈಗಲೂ ಕೂಡ ಒಂದು ಪ್ರತಿಭಟನಾ ವೇದಿಕೆಗೆ ಬಂದಿದ್ದಾರೆ. ಬಿಜೆಪಿ ನಾಯಕರು ಸೇರಿದಂತೆ ಅನೇಕ ರೈತ ಮುಖಂಡರು ಕೂಡ ಸರ್ಕಾರಕ್ಕೆ ತಮ್ಮ ಬೇಡಿಕೆಯನ್ನು ಭಾಷಣದ ಮೂಲಕ ಮುಂದಿಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವತ್ತು ಪ್ರಮುಖವಾಗಿ ಸಿಎಂ ಸೂಚನೆ ಮೇರೆಗೆ ಸಚಿವ ಎಚ್ ಕೆ ಪಾಟೀಲ್ ಕೂಡ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬರ್ತಾರೆ. ಬಂದು ಏನು ಸರ್ಕಾರದ ಪ್ರತಿನಿಧಿಯಾಗಿ ಒಂದು ರೈತರ ಮನವೊಲಿಸುವಂಥ ಪ್ರಯತ್ನ ಆಗುತ್ತೆ. ಯಾಕಂದರೆ ಈಗಾಗಲೇ ಏನು ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ 28 ಸಕ್ಕರೆ ಕಾರ್ಖಾನೆಗಳಲ್ಲಿ ಬಹುಪಾಲು ಸಕ್ಕರೆ ಕಾರ್ಖಾನೆಗಳಿಂದ 3,700 ರೂಪಾಯಿ ದರ ಕೊಡಿಸೋದಕ್ಕೆ ಜಿಲ್ಲಾಡಳಿತ ಒಪ್ಪಿಸಿರ್ತಕ್ಕಂಥದ್ದು. ಆದರೆ ರೈತರು 3,500 ರೂಪಾಯಿ ದರ ಬೇಕೇ ಬೇಕು ಅನ್ನೋಂಥ ಪಟ್ಟ ನಡೆದಿದ್ದಾರೆ. ಇವತ್ತು ಬೆಳಗ್ಗೆ ಹೊಸ ಪ್ರಸ್ತಾವನೆಯನ್ನು ರೈತ ಮುಖಂಡರು ಈ ಒಂದು ಸಕ್ಕರೆ ಕಾರ್ಖಾನೆ ಮುಂದೆ ಇಟ್ಟಿರ್ತಕ್ಕಂಥದ್ದು. ಅಂದರೆ ಪ್ರತಿ ಟನ್ಗೆ ಕನಿಷ್ಠ 3,400 ರೂಪಾಯಿ ದರವನ್ನು ಅದನ್ನು ಕೊಡಿಸಬೇಕು ಅನ್ನೋಂಥ ಒಂದು ಬೇಡಿಕೆ ಇಟ್ಟಿದ್ದಾರೆ. ಅಂದರೆ 3,500ರಲ್ಲಿ 100 ರೂಪಾಯಿಯನ್ನು ಕಡಿತಗೊಳಿಸಿ 3,400 ರೂಪಾಯಿ ಆದ್ರೂ ಕೊಡಲೇಬೇಕು ಅನ್ನೋಂಥ ಒಂದು ಬೇಡಿಕೆ ಇಟ್ಟಿದ್ದಾರೆ. ಈಗ ಸಚಿವ ಎಚ್ ಕೆ ಪಾಟೀಲ್ ಬಂದ ಬಳಿಕ ಸರ್ಕಾರದ ಪರವಾಗಿ ಏನಂದರೆ ಒಂದಿಷ್ಟು
ಏನು ಬೇಡಿಕೆ ಈಡೇರಿಸುವಂತ ಆಶ್ವಾಸನೆ ಮಾತ್ರ ಕೊಡ್ತಾರೆ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು. Okay. ಈಗ 3,700ಗೆ ಇನ್ನು 100 ರೂಪಾಯಿ ಸೇರಿಸಿ 3,300ವರೆಗೆ ಒಂದು ದರ ನಿಗದಿಪಡಿಸುವಂತ ಸಾಧ್ಯತೆ ಇದೆ. ಈ ದರವನ್ನು ಸರ್ಕಾರ ಬೆಂಬಲ ಬೆಲೆಯಾಗಿ ಕೊಡುತ್ತಾ 100 ರೂಪಾಯಿ ಹೆಚ್ಚುವರಿಯಾಗಿ ಅಥವಾ ಸಕ್ಕರೆ ಕಾರ್ಖಾನೆಯಿಂದ ಕೊಡಿಸ್ತಾರೆ ಅನ್ನೋಂಥ ಕುತೂಹಲ ಇರ್ತಕ್ಕಂಥದ್ದು. ಸಚಿವರು ಎಚ್ ಕೆ ಪಾಟೀಲ್ ಕೊಡುವಂಥ ಭರವಸೆಗೆ ರೈತರು ಒಪ್ಪಿಗೆ ಕೊಡ್ತಾರೆ. ಒಂದ್ ವೇಳೆ ಈ ಒಂದು ಒಪ್ಪಿಗೆ ಕೊಡದೇ ಇದ್ದರೆ ಆಗ ಈ ಒಂದು ಹೋರಾಟ ಮುಂದುವರಿಯುತ್ತೆ. ನವೆಂಬರ್ 7ನೇ ತಾರೀಕಿಗೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವಂತ ಕರೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಹೋರಾಟ ತೀವ್ರ ಸ್ವರೂಪ ಪಡೆಯುತ್ತೆ ಅಂತ ಹೇಳ್ಬೋದು. ಬೆಳಗಾವಿ ಜಿಲ್ಲೆ ಸೇರಿದಂತೆ ವಿಜಯಪುರ, ಬಾಗಲಕೋಟೆ ಸೇರಿದಂತೆ ಉತ್ತರ ಕರ್ನಾಟಕದ ಬಹುಪಾಲು ಕಡೆಗೆ ಒಂದು ಹೋರಾಟದ ಕಾವು ತೀವ್ರಗೊಂಡಿರ್ತಕ್ಕಂಥದ್ದು. ರಮಾಕಾಂತ್, ಸರ್ಕಾರ ಎಲ್ಲಿವರೆಗೆ ತಮ್ಮ ಬೇಡಿಕೆ ಈಡೇರಿಸುವುದು ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಸ್ತೇವೆ ಅನ್ನುವಂಥ ಒಂದು ಎಚ್ಚರಿಕೆ ಸಂದೇಶವನ್ನು ಈಗ ರೈತರು ರವಾನಿಸಿರ್ತಕ್ಕಂಥದ್ದು. ಎಚ್ ಕೆ ಪಾಟೀಲ್ ಸಭೆಯ ಮೇಲೆ ಈಗ ಏನು ಸಾಕಷ್ಟು ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಸರ್ಕಾರ ಏನು ಒಂದು ಪರಿಹಾರ ಕಂಡುಕೊಳ್ಳುತ್ತೋ ಅಲ್ಲಿ ಅದರ ಮೇಲೆ ಹೋರಾಟದ ಮುಂದಿನ ರೂಪರೇಷೆ ನಿರ್ಧಾರ ಆಗಲಿದೆ. ರಮಾಕಾಂತ್, ಥ್ಯಾಂಕ್ ಯು ಶ್ರೀಧರ್.